ಹಾಯ್ ಫ್ರೆಂಡ್ಸ್, ನನ್ನ ಚಿಕ್ಕ ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ದಾವಣಗೆರೆಯಲ್ಲಿ ಹೈಸ್ಕೂಲ್ ಫೀಲ್ಡಲ್ಲಿ ನಡೆಯುತ್ತಿರುವ ಸ್ವದೇಶಿ ಮೇಳ ಬಂದಿದ್ದೇನೆ. ನೋಡೋಣ ಏನೇನಿದಾವಂತ. ನೋಡಿ, ಪೂರ್ತಿಯಾಗಿ ನೋಡಿ, ಎಲ್ಲನೂ ತೋರಿಸ್ತೀನಿ. ನಾನು ಏನೇನು ನೋಡಿದೆ ಅಂತಂದ್ಬಿಟ್ಟು ಏನೇನು ಇದ್ದಾವೆ ಅಂತ ನೋಡಿ. ಇವೆಲ್ಲ ಹಸುಗಳು, ಗೀರ್ ಹಸು ಅಂತಾರಲ್ಲ ಆ ಥರದ್ದು. ನೋಡಿ, ಇದರ ತುಪ್ಪ ವಿಶೇಷವಾಗಿರುತ್ತೆ ಅಂತ ಹೇಳ್ತಾರೆ. ತುಂಬ ಟೇಸ್ಟಿ, ಆರ್ಗ್ಯಾನಿಕ್ಕಾಗಿ ಇರುತ್ತೆ ಅಂತಂದು ಹೇಳ್ತಾರೆ. ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಈ ಥರ ಎಲ್ಲ ಇಲ್ಲಿ ಸಿಗಲ್ಲ ಅಂತಲೇ ಈ ವ್ಯವಸ್ಥೆ ಮಾಡಿದ್ದಾರೆ. ತುಪ್ಪಗಳು ಎಲ್ಲ ಥರದ್ದು ಗೋಮೂತ್ರದಲ್ಲಿ ತಯಾರಿಸಿರುವಂಥ ಎಲ್ಲ ಪದಾರ್ಥಗಳು ಸಿಗುತ್ತೆ. ನೋಡಿ, ತುಂಬ ಚೆನ್ನಾಗಿದೆ. ನನ್ನ ಈ ಚಿಕ್ಕ ಪ್ರಪಂಚಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ನೋಡಿ, ಇದು ಗೀರ್ ಹಸುವಿನ ತುಪ್ಪ, ಗೋಮೂತ್ರದಿಂದ ತಯಾರಿಸಿರುವಂಥ ಏನೇನೋ ಇದ್ದಾವೆ. ಒಟ್ಟು ಎಲ್ಲ ಪದಾರ್ಥಗಳು. ಇದು ಆಯುರ್ವೇದಿಕ್, ಗೋಮೂತ್ರದಲ್ಲಿ ತಯಾರಿ ಆಗಿರೋವಂಥ ಆಯುರ್ವೇದಿಕ್ ಔಷಧಿಗಳು. ಯಾವುದಕ್ಕೆ ಬೇಕಾಗಿರೋದನ್ನ ನೋಡ್ಕೊಳ್ಳಿ. ಹಾಗೆ ಬರ್ತಾ ಅಂಗಳದಲ್ಲಿ ಚಿತ್ತಾರ ನೋಡೋಣ, ಎಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೋಡೋಕ್ಕೆ ಕಣ್ಣು ತುಂಬಿ ಬರುತ್ತೆ. ಹಾಗೆ ಮುಂದೆ ಬರ್ತಾ ಭತ್ತದ ರಾಶಿ ಎಷ್ಟು ಚೆನ್ನಾಗಿದೆ ಅಲ್ಲ. ನನಗೂ ತುಂಬ ಇಷ್ಟ ಆಯಿತು. ನೀವು ನೋಡ್ಬೋದು, ಒಂದು ಸಲ ಹೋಗಿ ನೋಡ್ಕೊಂಬನ್ನಿ. ಹಾಗೆ ಎಂಟ್ರೆನ್ಸಿಗೆ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಎಲ್ಲ ಮಾಡಿದ್ದಾರೆ, ಹಳ್ಳಿ ಮನೆ ಥರ. ಸ್ವದೇಶಿ ಮೇಳ ಅಂತ ಬೋರ್ಡ್ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿದೆ. ಅಲ್ಲಿ ನೋಡಿ ಚಿಕ್ಕ ಮನೆ ಥರ ಮಾಡಿದ್ದಾರೆ. ಹಂಗೆ ಒಳಗೆ ಹೋಗೋಣ ಬನ್ನಿ, ನೋಡೋಣ. ಎಂಟ್ರೆನ್ಸಿಗೆ ಹೋಗ್ತಾನೆ ಬುಕ್ ಸ್ಟಾಲ್ ಸಿಗುತ್ತೆ ಇಲ್ಲಿ. ವಿಧ ವಿಧವಾದ ಎಲ್ಲ ಥರದ ರಾಮಾಯಣದಿಂದ ಹಿಡಿದು ಎಲ್ಲನೂ ಪುಸ್ತಕ ಸಿಗುತ್ತೆ ಇಲ್ಲಿ. ಹಾಗೆ ಮುಂದೆ ಹೋಗ್ತಾ ಅರಿಶಿನ ಕುಂಕುಮ ಕೊಡ್ತಾರೆ, ತಗೊಳ್ಳೋಣ. ಅರಿಶಿನ ಕುಂಕುಮ ತಗೊಂಡು ಬುಕ್ಸ್ ಅಂಗಡಿಗೆ ಹೋಗೋಣ. ನೋಡಿ ಎಷ್ಟು ಜನ ಇದ್ದಾರೆ, ಎಷ್ಟು ಬುಕ್ಸ್ ಎಲ್ಲ ತಗೊತಾ ಇದ್ದಾರೆ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ನೋಡಿ, ವಿದೇಶಿ ಮೇಳಕ್ಕೆ ನಾವು ಹೋಗಿದ್ದೀವಿ. ದಾವಣಗೆರೆಯಲ್ಲಿ ನಡೆಯುತ್ತಿದೆ, ಹೈಸ್ಕೂಲ್ ಫೀಲ್ಡಲ್ಲಿ ನಡೀತಿದೆ. 5 ದಿನ ಇರುತ್ತಂತೆ ಇದು. ನೋಡಿ, ನೀವು ದಾವಣಗೆರೆಯಲ್ಲಿದ್ದರೆ ಹೋಗಿ ಬನ್ನಿ ಒಂದು ಟೈಮು. ಹಾಗೆ ಬರ್ತಾ ಹಂಗೆ ನೋಡೋಣ, BS ಚನ್ನಬಸಪ್ಪ ಅವರು ಬಂದಿದ್ದಾರೆ ಇಲ್ಲಿಗೆ ಆ ಅಂಗಡಿಯಿಂದ. ನೋಡಿ, ಇದೆಲ್ಲ ಕೈಯಲ್ಲಿ ಮಾಡಿರೋಂಥ ಪದಾರ್ಥಗಳು ಅಂತಂದರೆ ಮನೆಗೆ ಉಪಯೋಗಿಸುವಂಥ ವಸ್ತುಗಳು. ಡೆಕೋರೇಷನ್ಗೂ ಬೇಕಾಗುತ್ತೆ. ನೋಡಿ, ಮರ, ರೊಟ್ಟಿ ಬುಟ್ಟಿ ಅಂತಾರಲ್ಲ ಅದು, ಬೀಸಣಿಗೆ. ನೋಡಿ, ಬೀಸಣಿಗೆ ಪ್ರತಿಯೊಂದು ಕೈಯಲ್ಲೇ ಹೆಣೆದಿರೋಂಥ ಇದು ಪಿನೆಲ್ಗಳು, ವಿಧ ವಿಧವಾದ ಐಟಮ್ಸ್ ಇಟ್ಟಿದ್ದಾರೆ. ನೋಡೋಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಹಾಗಾಗಿ ಬೇಗ 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 ನಾನು ನೋಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಎಲ್ಲ ಪ್ರತಿಯೊಂದು. ಆದರೂ ರೇಟು ಜಾಸ್ತಿ ಆಯಿತು ಅಂತ ಅನಿಸುತ್ತೆ ನನಗೆ. ಚಟ್ನಿ ಪುಡಿ, ಉಪ್ಪಿನಕಾಯಿ, ಪ್ರತಿಯೊಂದು ಥರವಾದ ಐಟಮ್ಗಳು. ನೋಡಿ, ಸೀರೆಗಳು, ಮೊಣಕಾಲು ಮುರಿ ಸೀರೆಗಳಂತೆ. ಇದೊಂಥರ ವಿಶೇಷವಾಗಿತ್ತು. ಪೆನ್ಸಿಲ್ಗಳು, ಬ್ರಷ್ಷು ಎಲ್ಲ ಕಟ್ಟಿಗೆಯಲ್ಲೇ ಮಾಡಿರೋವಂಥದ್ದು. ಹಾಗೆ ಚಕ್ಲಿ, ಕೋಡುಬಳೆ ಎಲ್ಲ ಇದೆ. ನೋಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಇನ್ನೂ ಜಾಸ್ತಿ ಇದೆ. ಸಂಜೆ ಹೊತ್ತು ಡ್ಯಾನ್ಸ್.